ಸ್ಟೂಡೆಂಟ್ಸ್, ಇವಾಗ ನಾನು ಡಿವಿಡೆಂಡ್ ಥಿಯರಿಲಿ ಎರಡನ್ನ ಮುಗಿಸಿದ್ದೀವಿ ನಾವು. ಯಾವುದಂತೇಳಿದ್ರೆ ವಾಲ್ಟರ್ಸ್ ಮಾಡೆಲ್ ಮತ್ತು ಗೋರ್ಡನ್ಸ್ ಮಾಡೆಲ್ಲು. ಇವಾಗ ಇನ್ನೊಂದು ಅಪ್ರೋಚ್ ಇದೆ, ಅದು ಮಾಡಿಗ್ಲಿಯಾನಿ ಆ್ಯಂಡ್ ಮಿಲ್ಲರ್ ಅಪ್ರೋಚ್. ಅದನ್ನು ನಾವು ಶಾರ್ಟಾಗಿ MM ಮಾಡೆಲ್ ಅಂತ ಕರಿತೀವಿ. ಇವನ್ ಮಾಡೆಲ್ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟು ಗೋರ್ಡನ್ಸ್ ಮತ್ತು ವಾಲ್ಟರ್ಸ್ ಮಾಡೆಲ್ನ ನಾವು ರಿಲೆವೆನ್ಸ್ ಥಿಯರಿ ಅಂತ ಕರಿತೀವಿ. ಸೊ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಅವರಿಬ್ಬರು ಏನು ಹೇಳ್ತಾರೆ ಅಂದರೆ ಪ್ರೀವಿಯಸ್ಲಿ ವಾಲ್ಟರ್ಸ್ ಮತ್ತು ಗೋರ್ಡನ್ಸ್ ಮಾಡೆಲ್ ಏನಿದೆ ಅವರಿಬ್ಬರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕಂಪ್ನಿ ಯಾವಾಗ ಜಾಸ್ತಿ ಅರ್ನ್ ಮಾಡುತ್ತೋ ಆವಾಗ ರೀಟೈನ್ ಮಾಡ್ಕೋಬೇಕು, ಡಿವಿಡೆಂಡ್ಸ್ನ ಕಮ್ಮಿ ಕೊಡಬೇಕು. ಓಕೆನಾ? ಅಂದರೆ ಈಗ ಮೇಯ್ನಾಗಿ ಕೆ ಇರುತ್ತೆ. ಈಗ ಅದೊಂದು 10% ಇದೆ ಅಂತ ಹೇಳಿದ್ರೆ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ 12% ಅಂತ ಹೇಳಿದ್ರೆ ಇದನ್ನ ಗ್ರೋತ್ ಫಾರ್ಮ್ ಅಂತ ಕರಿತೀವಿ. ಅಂದರೆ ಆ್ಯಕ್ಚುಲಿ ಕಂಪ್ನಿಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ 10% ಇದೆ, ಬಟ್ ಅದು ಅರ್ನ್ ಮಾಡ್ತಿರೋದು 12%. ಸೊ ಇದನ್ನು ಗ್ರೋತ್ ಫಾರ್ಮ್ ಅಂತ ಕರಿತೀವಿ. ಸೊ ಈ ಥರ ಸಿಚುವೇಷನ್ ಇದ್ದಾಗ ಕಂಪ್ನಿ ಏನು ಮಾಡಬೇಕು ಅಂದರೆ ತಾನು ಏನು EPS ಅಂದರೆ ಅರ್ನಿಂಗ್ ಪರ್ ಶೇರ್ನ ಅರ್ನ್ ಮಾಡುತ್ತೋ ಅದರಲ್ಲಿ ಜಾಸ್ತಿ ರಿಟೈನ್ ಮಾಡಿಕೊಂಡಷ್ಟು, ಕಮ್ಮಿ ಡಿವಿಡೆಂಡ್ ಕೊಟ್ಟಷ್ಟು ಅದು ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್, ಆಯಿತಾ? ಸೊ ಅದು ಶೇರ್ ವ್ಯಾಲ್ಯೂ ಏನಿದೆ ಮಾರ್ಕೆಟಲ್ಲಿ ಅದು ಜಾಸ್ತಿ ಆಗುತ್ತೆ. ಕಾರಣ ಏನಂತ ಹೇಳಿದ್ರೆ ಅದು ಜಾಸ್ತಿ ಅರ್ನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಎಕ್ಸ್ಪ್ಯಾನ್ಷನ್ಗೆ ಮತ್ತು ಗ್ರೋತ್ಗೆ ಆಪರ್ಚುನಿಟಿ ಇದೆ ಅಂತ ಅರ್ಥ. ಸೊ ಮುಂದೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಎಕ್ಸ್ಟರ್ನಲ್ ಸೋರ್ಸ್ಗೆ ಹೋಗೋದು ಬದಲು ತಾನೇನು ಅರ್ನ್ ಮಾಡುತ್ತೆ ಜಾಸ್ತಿ ರಿಟೈನ್ ಮಾಡ್ಕೋಬೇಕು ಅಂತ ಅವರಿಬ್ಬರು ಹೇಳ್ತಾರೆ. ಓಕೆನಾ? ಆವಾಗ ಕಂಪ್ನಿದು ವ್ಯಾಲ್ಯೂ ಆಫ್ ದ ಶೇರ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ ಅಂತ. ಸೊ ಇದು ಉಲ್ಟಾ ಆದರೆ, ಫಾರ್ ಎಕ್ಸಾಂಪಲ್ ಕೆ ಒಂದು 10% ಇದ್ದು 8%, ಇದನ್ನು ನಾನ್ ಗ್ರೋತ್ ಫಾರ್ಮ್ ಅಂತ ಕರಿತೀವಿ. ಸೊ ಈ ಥರ ಸಿಚುವೇಷನ್ ಇದ್ದಾಗ ಕಂಪ್ನಿ ಎಕ್ಸ್ಪೆಕ್ಟೇಷನ್ ಇರೋದು 10%, ಆದರೆ ಕಂಪ್ನಿಗೆ ಅರ್ನ್ ಮಾಡೋ ಕೆಪಾಸಿಟಿ ಇರೋದು 8%. ಅಂದರೆ ಅರ್ಥ ಕಂಪ್ನಿಗೆ ಗ್ರೋತ್ ಇಲ್ಲ, ಯಾವುದೇ ರೀತಿಯಾದ ಒಂದು ಕ್ಯಾಪಿಟಲ್ ಅವಶ್ಯಕತೆ ಇರಲ್ಲ. ಇಂಥ ಕಂಪ್ನಿ ಜಾಸ್ತಿ ಡಿವಿಡೆಂಡ್ ಕೊಟ್ಟಷ್ಟು ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಏನಾದರೂ ಗ್ರೋತ್ ಇಲ್ಲ ಅಂದ್ರೂ ಅದು ಡಿವಿಡೆಂಡ್ಸ್ ಕೊಡ್ತಾ ರಿಟೈನ್ ಮಾಡಿಕೊಂಡ್ರೆ ತನ್ನ ಅರ್ನಿಂಗ್ಸ್ನ ಅದು ವೇಸ್ಟ್ ಆಗುತ್ತೆ. ಆವಾಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ರಿಲೆವೆನ್ಸ್ ಥಿಯರಿ. ಯಾರು ಹೇಳೋದು? ವಾಲ್ಟರ್ಸ್ ಮತ್ತು ಗೋರ್ಡನ್ಸ್ ಹೇಳೋದು. ರಿಲೆವೆನ್ಸ್ ಅಂದ್ರೇನು? ಕಂಪ್ನಿ ಡಿವಿಡೆಂಡ್ಸ್ನ ಕೊಡೋದಕ್ಕೂ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್ಗೂ ಸಂಬಂಧ ಇದೆ, ರಿಲೆವೆಂಟ್ ಇದೆ ಅಂತ ಅವರಿಬ್ಬರು ಹೇಳ್ತಾರೆ. ಸೊ ಇಲ್ಲಿ ಈಗ ನಾವು ಡಿಸ್ಕಸ್ ಮಾಡೋಕ್ಕೆ ಹೊರಟಿರೋದು ಯಾವುದು ಅಂತ ಹೇಳಿದ್ರೆ ಮಾಡಿಗ್ಲಿಯಾನಿ ಆ್ಯಂಡ್ ಮಿಲ್ಲರ್ ಅಪ್ರೋಚ್. ಇವನ್ನ ಅಪ್ರೋಚ್ನ ಏನಂತ ಕರಿತೀವಿ ಅಂದರೆ ಇರ್ರಿಲೆವೆನ್ಸ್ ಅಪ್ರೋಚ್ ಅಂತ ಕರಿತೀವಿ. ಇರ್ರಿಲೆವೆನ್ಸ್ ಅಪ್ರೋಚ್ ಅಂತ ಹೇಳಿದ್ರೆ ಸೊ ಇವನ ಪ್ರಕಾರ ಕಂಪ್ನಿ ತಾನೇನು ಅರ್ನ್ ಮಾಡುತ್ತೋ ಅಂದರೆ EPS ಅರ್ನಿಂಗ್ ಪರ್ ಶೇರ್ ಏನು ಅರ್ನ್ ಮಾಡುತ್ತೋ ಅದರಲ್ಲಿ ಡಿವಿಡೆಂಡ್ಸ್ ಕೊಟ್ಟರು ಒಂದೇ, ಕೊಡಲಿಲ್ಲ ಅಂದರೂ ಒಂದೇ, ಕಂಪ್ನಿ ಎಷ್ಟಾದರೂ ರಿಟೈನ್ ಮಾಡ್ಕೊಳ್ಳಿ, ಎಷ್ಟಾದರೂ ಡಿವಿಡೆಂಡ್ಸ್ ಕೊಡಲಿ, ಅದಕ್ಕೂ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ಸ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಇದನ್ನು ನಿಮಗೆ ಬೇಕಾದರೆ ಓದ್ಕೊಳ್ಳಿ, ಇದು ಮೆಟೀರಿಯಲ್ಸ್ ಕಳಿಸಿರ್ತೀನಿ. ಬಟ್ ನಾನೇನಿವತ್ತು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ, ಅದನ್ನು ಕಾನ್ಸಂಟ್ರೇಟ್ ಮಾಡಿ ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಇದು. ಸೊ ಯಾಕಪ್ಪ ಅಂತ ಹೇಳಿದ್ರೆ ಈಗ ಕಂಪ್ನಿ ಏನಾದರೂ ಇವಾಗ ಫಾರ್ ಎಕ್ಸಾಂಪಲ್ EPS ಕಂಪ್ನಿ ಒಂದು ಶೇರ್ಗೆ 20 ರೂಪಾಯಿ ಅರ್ನ್ ಮಾಡ್ತಾಯಿದೆ ಅಂತ ತಿಳ್ಕೊಳ್ಳಿ. 20 ರೂಪೀಸ್ ಅರ್ನ್ ಮಾಡ್ತಾಯಿದೆ ಅಂತ ತಿಳ್ಕೊಳ್ಳಿ. ಸೊ ಇದರಲ್ಲಿ ಕಂಪ್ನಿ ಒಂದು 5 ರೂಪೀಸ್ ಡಿವಿಡೆಂಡ್ಸ್ ಕೊಟ್ಬಿಟ್ಟು ಇನ್ನೊಂದು 15 ರೂಪೀಸ್ನ ತಾನೇ ಇಟ್ಕೊಳ್ಳುತ್ತೆ, ರಿಟೈನ್ ಮಾಡ್ಕೊಳ್ಳುತ್ತೆ, ಆಯಿತಾ? ಸೊ ಈ ಸಂದರ್ಭದಲ್ಲಿ ಜನ ಯಾವ ರೀತಿ, ಇನ್ವೆಸ್ಟರ್ಸ್ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಪರವಾಗಿಲ್ಲಪ್ಪ 15 ರೂಪಾಯಿ ನನ್ನ ಕ್ಯಾಪಿಟಲ್ ಅಪ್ರಿಷಿಯೇಷನ್ ಆಯಿತು, ನಾನು ಕೊಡಲಿಲ್ಲ ಅಂದ್ರೂ ಇದನ್ನು ಶೇರ್ಸಾಗಿ ಕನ್ವರ್ಟ್ ಮಾಡ್ತಾರೆ, ಮುಂದೆ ನನ್ನ ಶೇರ್ಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಖುಷಿ ಪಡ್ತಾರೆ. ಆವಾಗ್ಲೂ ಅವ್ರೇನಾಗುತ್ತೆ ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಆಯಿತಾ? ಸೊ ಇನ್ನೊಂದು ರೀತಿಲಿ ಇದು ಉಲ್ಟಾ ಆದರೆ 20 ರೂಪಾಯಲ್ಲಿ ಡಿವಿಡೆಂಟ್ನ 15 ರೂಪಾಯಿ ಕೊಟ್ಬಿಟ್ಟು ರಿಟರ್ನ್ 5 ರೂಪಾಯಿ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಆವಾಗಲೂ ಜನ ಇದೇ ಥರ ಖುಷಿ ಪಡ್ತಾರೆ. ಅವ್ರು ಏನಂತ ಅನ್ಕೋತಾರೆ ಅಂತ ಹೇಳಿದ್ರೆ ಆಯ್ತಪ್ಪ ನಮಗೆ ಡಿವಿಡೆಂಡ್ಸ್ ಜಾಸ್ತಿ ಕೊಟ್ಟಿದ್ದಾರಲ್ವಾ ಅಂತೇಳಿ ಆವಾಗಲೂ ಖುಷಿಪಟ್ಟು ಆವಾಗಲೂ ಕೂಡ ಒಂದೇ ಥರ ಬಿಹೇವ್ ಮಾಡ್ತಾರೆ ಅವರು. ಆವಾಗಲೂ ಕೂಡ ಪಬ್ಲಿಕ್ ಏನು ಮಾಡ್ತಾರೆ ಅಂದರೆ ಇನ್ವೆಸ್ಟರ್ಸು ಆ ಕಂಪ್ನಿ ಶೇರ್ಸ್ನ ಸೇಮ್ ತಗೋತಾರೆ ಅಂತ. ಸೊ ಇದು ಅರ್ಥ ಆಯ್ತಲ್ವ? ಅಂದರೆ ಒಂದು ಅವರು ಡಿವಿಡೆಂಡ್ ಕಮ್ಮಿ ಕೊಟ್ಟಾಗ
ನಮಗೆ ನಮ್ಮ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗುತ್ತಲ್ಲ, ಕಂಪ್ನಿ ಹತ್ರನೇ ದುಡ್ಡಿದೆ ಅಂತ ಅದನ್ನು ಒಳ್ಳೇದಂತಲೇ ಇದು ಮಾಡಿ ಆ ಕಂಪ್ನಿ ಶೇರ್ಸ್ನ ತೊಗೋತಾರೆ. ಡಿವಿಡೆಂಡ್ಸ್ ಕೊಟ್ಟಾಗ ಡಿವಿಡೆಂಡ್ ಜಾಸ್ತಿ ಕೊಟ್ಟಿದ್ದಾರಲ್ಲ ಅಂದ್ಬಿಟ್ಟು ಆ ಕಂಪ್ನಿ ಶೇರ್ಸ್ನ ತೊಗೋತಾರೆ. ಸೊ ಅದರಿಂದ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗೋಲ್ಲ, ಇದು ಇರ್ರಿಲವೆಂಟು. ಇಲ್ಲಿ ಕಂಪ್ನಿಗೆ ಎಷ್ಟು ರೂಪಾಯಿ ಅರ್ನ್ ಮಾಡಿದೆ ಅನ್ನೋದು ಮಾತ್ರನೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಬಿಟ್ಟು ಆ 20 ರೂಪಾಯಿಲಿ ಎಷ್ಟು ಡಿವಿಡೆಂಡ್ ಕೊಟ್ಟರು ಮತ್ತು ಎಷ್ಟು ರಿಟೈನ್ ಮಾಡಿಕೊಂಡ್ರು, ಈ ಸ್ಪ್ಲಿಟ್ ಏನಿದೆ ಆ ಸ್ಪ್ಲಿಟ್ಟು ಯಾವುದೇ ರೀತಿಯಾದ ಒಂದು ಇಂಪ್ಯಾಕ್ಟ್ನ ಮಾಡಲ್ಲ. ಸೊ EPS ಏನಿದೆ ಅದೇ ಮಾತ್ರನೇ ಕನ್ಸಿಡರ್ ಮಾಡಬೇಕು. ಅವರು ಡಿವಿಡೆಂಡ್ಸ್ ಕೊಡ್ತಾರೋ ಅಥವಾ ರಿಟರ್ನ್ ಮಾಡ್ಕೋತಾರೋದು ಸಂಬಂಧ ಇಲ್ಲ, ಇರ್ರಿಲವೆಂಟ್ ಅಂತ ಹೇಳ್ತಾನೆ. ಆಯಿತಾ? ಸೊ ಇದು ಅರ್ಥ ಆದಮೇಲೆ ನಿಮಗೆ ನೆಕ್ಸ್ಟು ಅಸಂಪ್ಷನ್ ಏನೇನು ಹೇಳ್ತಾನೆ ನೋಡೋಣ. ಈ ಅಸಂಪ್ಷನ್ನ ಒಂದೊಂದಾಗಿ ಹೇಳ್ತೀನಿ ನಿಮಗೆ. ಸೊ ಮೊದಲನೇ ಅಸಂಪ್ಷನ್ ಬಂದ್ಬಿಟ್ಟು ದೇರ್ ಆರ್ ಪರ್ಫೆಕ್ಟ್ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ತಾನೆ. ಸೊ ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ಥಿಯರಿ ಕೇಳ್ತಾನೆ ನಿಮಗೆ. ಯಾವುದೇ ಕ್ವಶನ್ ಪೇಪರ್ಸ್ 100% ಇದರಲ್ಲಿ ಪ್ರಾಬ್ಲಮ್ ಕೇಳಲ್ಲ. ಆದರೂ ಕೂಡ ಒಂದು ಪ್ರಾಬ್ಲಮ್ನ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಬಟ್ ಥಿಯರಿನೇ ಕೇಳೋದು ಇದರಲ್ಲಿ. ಮೊದಲನೇದಾಗಿ ದೇರ್ ಆರ್ ಪರ್ಫೆಕ್ಟ್ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ಫೀಚರ್ಸ್ ಇದೆ, ಲಕ್ಷಣಗಳು. ಸೊ ಇದರಲ್ಲಿ ಟ್ರಾನ್ಸಾಕ್ಷನ್ ಕಾಸ್ಟ್ ಇರಲ್ಲ. ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತ ಹೇಳಿದ್ರೆ ಕಂಪ್ನಿ ಏನಾದರೂ ಶೇರ್ಸ್ನ ಇಶ್ಯೂ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿ ಬ್ರೋಕರೇಜ್ ಕಾಸ್ಟ್ ಇರಲ್ಲ, ಯಾರಿಗೂ ಕಮಿಷನ್ ಕೊಡಲ್ಲ ಅಂತ ಅಸಂಪ್ಷನ್ ಇರುತ್ತೆ. ಇದನ್ನು ಪರ್ಫೆಕ್ಟ್ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ. ಇನ್ನೊಂದು ಲಕ್ಷಣಗಳೇನೆಂದರೆ ಅಲ್ಲಿ ಯಾವುದೇ ರೀತಿಯಾದ ಟ್ಯಾಕ್ಸ್ ಇರಲ್ಲ ಡಿವಿಡೆಂಡ್ಸ್ ಮೇಲೆ. ಅದಾದಮೇಲೆ ಪ್ರತಿಯೊಬ್ಬರಿಗೂ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇದೆಲ್ಲ ಫೀಚರ್ಸ್ ಇದ್ದರೆ ಅದನ್ನ ಪರ್ಫೆಕ್ಟ್ ಕ್ಯಾಪಿಟಲ್ ಅಂತ ಕರಿತೀವಿ, ಮಾರ್ಕೆಟ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಇನ್ವೆಸ್ಟರ್ಸ್ ಬಿಹೇವ್ ರ್ಯಾಷ್ನಲಿ. ಇನ್ವೆಸ್ಟರ್ಸ್ ಬಿಹೇವ್ ರ್ಯಾಷ್ನಲಿ ಅಂತ ಹೇಳಿದ್ರೆ ಇನ್ವೆಸ್ಟರ್ಸು ಆ ಕಂಪ್ನಿ EPS ಏನಿದೆ ಅದು ಬಂದಾಗ ಎಲ್ಲರೂ ಕೂಡ ಬುದ್ಧಿವಂತರ ಥರ ಅವರು ಬಿಹೇವ್ ಮಾಡ್ತಾರೆ. ರ್ಯಾಷ್ನಲಾಗಿ ಬಿಹೇವ್ ಮಾಡೋದು ಅಂತ ಹೇಳಿದ್ರೆ ಏನು ಫ್ಯಾಕ್ಟ್ ಇರುತ್ತೋ ಆ ಥರ ಬಿಹೇವ್ ಮಾಡ್ತಾರೆ. ಈಗ ಡಿವಿಡೆಂಡ್ಸ್ನ ಜಾಸ್ತಿ ಕೊಟ್ಟರೆ ನಾವೇ ಈಗ ಇನ್ವೆಸ್ಟರ್ಸ್ ಅಂದರೆ ಏನಂತ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಪರವಾಗಿಲ್ಲಪ್ಪ ಕಂಪ್ನಿ ಜಾಸ್ತಿ ಡಿವಿಡೆಂಡ್ಸ್ ಕೊಡ್ತಾ ಇದೆ ಅಂತ, ಒಳ್ಳೆ ಪ್ರಾಫಿಟ್ ಇದೆ, ಆ ಕಂಪ್ನಿ ಶೇರ್ಸ್ ತೊಗೊಳ್ಳೋಣ. ಸೊ ಈ ಥರ ಥಿಂಕ್ ಮಾಡೋದನ್ನ ರ್ಯಾಷ್ನಲ್ ಬಿಹೇವಿಯರ್ ಅಂತ ಕರಿತೀವಿ. ಅದೇ ರೀತಿ ರಿಟೈನ್ ಜಾಸ್ತಿ ಮಾಡಿದ್ರು ಕೂಡ ಹಂಗೆ ಯೋಚನೆ ಮಾಡ್ತೀವಿ. ಕಂಪ್ನಿ ನಮಗೆ ಡಿವಿಡೆಂಡ್ಸ್ನ ಕಮ್ಮಿ ಕೊಟ್ಟು ಇನ್ನೂ ಜಾಸ್ತಿ ಲಾಭನ ಉಳಿಸ್ಕೋತಾ ಇದೆ ಅಂತೇಳಿದ್ರೆ ಕಂಪ್ನಿಗೆ ಗ್ರೋತ್ ಇದೆ, ಆವಾಗ ಶೇರ್ಸಲ್ಲಿ ಜಾಸ್ತಿ ನಾವು ಆ ಶೇರ್ಸ್ನ ಜಾಸ್ತಿ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ ಇನ್ವೆಸ್ಟರ್ಸು. ಸೊ ಇದನ್ನು ರ್ಯಾಷ್ನಲ್ ಬಿಹೇವಿಯರ್ ಅಂತ ಕರಿತೀವಿ. ಆಯಿತಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಫಾರ್ಮೇಷನ್ ಅಬೌಟ್ ದ ಕಂಪನಿ ಇಸ್ ಅವೈಲಬಲ್ ಟು ಆಲ್ ವಿತೌಟ್ ಎನಿ ಕಾಸ್ಟ್. ಇದು ಆಯಿತಾ? ಯಾವುದೇ ರೀತಿ ಕಾಸ್ಟ್ ಇಲ್ಲದೆ ಕಂಪ್ನಿ ಬಗ್ಗೆ ಎಲ್ರಿಗೂ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅಸಂಪ್ಷನ್ ಇಟ್ಕೊಳ್ಳುತ್ತೆ. ಆಮೇಲೆ ದೇರ್ ಆರ್ ನೋ ಫ್ಲೋಟೇಷನ್ ಆ್ಯಂಡ್ ಟ್ರಾನ್ಸಾಕ್ಷನ್ ಕಾಸ್ಟ್. ಸೊ ಫ್ಲೋಟೇಷನ್ ಆ್ಯಂಡ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂದರೆ ಕಂಪ್ನಿ ಏನಾದರೂ ಹೊಸ್ದಾಗಿ ಶೇರ್ಸ್ನ ಇಶ್ಯೂ ಮಾಡಬೇಕು ಅಂದರೆ ಯಾವುದೇ ಕಾಸ್ಟ್ ಆಗಲ್ಲ. ಒಂದು ಪಬ್ಲಿಸಿಟಿ ಕೊಡೋಕ್ಕಾಗಲಿ, ಪ್ರಾಸ್ಪೆಕ್ಟಸ್ನ ಇಶ್ಯೂ ಮಾಡೋಕ್ಕಾಗಲಿ, ಅಥವಾ ಬ್ರೋಕರೇಜ್ ಕೊಡೋಕ್ಕಾಗಲಿ, ಅಡ್ವರ್ಟೈಸ್ಮೆಂಟ್ಗಾಗಲಿ ಯಾವುದೇ ರೀತಿ ಕಾಸ್ಟ್ ಆಗಲ್ಲ ಅಂತ ಅಸಂಪ್ಷನ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟು ದ ಫರ್ಮ್ ಹ್ಯಾಸ್ ಅ ರಿಜಿಡ್ ಇನ್ವೆಸ್ಟ್ಮೆಂಟ್ ಪಾಲಿಸಿ. ಅಂದರೆ ಕಂಪ್ನಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ತನ್ನ ಇನ್ವೆಸ್ಟ್ಮೆಂಟ್ ಪಾಲಿಸಿ ಇದೇ ಥರ ಮಾಡಬೇಕು ಅಂತ ಫಸ್ಟೇ ಫಿಕ್ಸ್ ಮಾಡಿ ರಿಜಿಡ್ ಆಗಿರುತ್ತೆ, ಅದೇನು ಚೇಂಜಸ್ ಆಗಲ್ಲ ಅಂತ ಅಸಂಪ್ಷನ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟು ದೇರ್ ಆರ್ ಐದರ್ ನೋ ಟ್ಯಾಕ್ಸಸ್ ಆರ್ ದೇರ್ ಆರ್ ನೋ ಡಿಫ್ರೆನ್ಸಸ್ ಇನ್ ಟ್ಯಾಕ್ಸ್ ರೇಟ್ಸ್ ಅಪ್ಲಿಕೇಬಲ್ ಟು ಡಿವಿಡೆಂಡ್ಸ್ ಆ್ಯಂಡ್ ಕ್ಯಾಪಿಟಲ್ ಗೈನ್ಸ್. ಸೊ ಡಿವಿಡೆಂಡ್ ಸಂಬಂಧಪಟ್ಟಂಗೆ ಅಥವಾ ಕ್ಯಾಪಿಟಲ್ ಗೈನ್ಸು ಅಂದರೆ ನಾವು ಏನು ಶೇರ್ಸ್ನ ತೊಗೊಂಡಿರ್ತೀವಿ ಆ ಶೇರ್ಸ್ ಏನು ಜಾಸ್ತಿ ಆಗುತ್ತೆ ಅದನ್ನು ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ. ಅದ್ರ ಮೇಲೆ ಕೂಡ ಯಾವುದೇ ರೀತಿ ಟ್ಯಾಕ್ಸ್ ಆಗಲ್ಲ. ನೆಕ್ಸ್ಟು ದೇರ್ ಆರ್ ನೋ ರಿಸ್ಕ್ ಆರ್ ಅನ್ಸರ್ಟೈನಿಟಿ. ಎಲ್ಲರಿಗೂ ಇನ್ಫಾರ್ಮೇಷನ್ ಗೊತ್ತಿರೋದ್ರಿಂದ ಮುಂದೆ ಯಾವುದೇ ರೀತಿ ಅನ್ಸರ್ಟೈನಿಟಿ ಮತ್ತು ರಿಸ್ಕ್ ಇರೋಲ್ಲ ಅಂತ ಅಸಂಪ್ಷನ್ಸ್ ಮಾಡ್ಕೊಳ್ಳುತ್ತೆ. ಓಕೆನಾ? ಅದೇ ರೀತಿ ಅದಕ್ಕೆ ವಿರುದ್ಧವಾದ ಒಂದು ಆರ್ಗ್ಯುಮೆಂಟ್ ಇದೆ. ಆರ್ಗ್ಯುಮೆಂಟ್ ಏನಂತ ಹೇಳಿದ್ರೆ ಪರ್ಫೆಕ್ಟ್ ಕ್ಯಾಪಿಟಲ್ ಮಾರ್ಕೆಟ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ರಿಯಾಲಿಟಿ. ಹೌದಲ್ವಾ? ಇವಾಗ ಯೋಚನೆ ಮಾಡಿ, ಪರ್ಫೆಕ್ಟ್ ಕ್ಯಾಪಿಟಲ್ ಮಾರ್ಕೆಟ್ ಫೀಚರ್ಸ್ ಏನಂತ ಹೇಳಿದ್ರೆ ಅಲ್ಲಿ ಟ್ಯಾಕ್ಸಸ್ ಇರಲ್ಲ ಅಂತ ಇರುತ್ತೆ, ಆದರೆ ಟ್ಯಾಕ್ಸಸ್ ಇರುತ್ತೆ. ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಷನ್ ಇರುತ್ತೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳುತ್ತೆ, ಆದರೆ ಎಲ್ರಿಗೂ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಇನ್ವೆಸ್ಟರ್ಸ್ ಎಲ್ಲ ರ್ಯಾಷ್ನಲ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ಥರ ಥಿಂಕ್ ಮಾಡ್ತಾರೆ, ಅದರಿಂದನೇ ಮಾರ್ಕೆಟಲ್ಲಿ ಶೇರ್ಸು ವೇರಿ ಆಗೋದು. ಸೊ ಪರ್ಫೆಕ್ಟ್ ಕ್ಯಾಪಿಟಲ್ ಮಾರ್ಕೆಟ್ ರಿಯಾಲಿಟಿಲಿ ಅದು ಎಕ್ಸಿಸ್ಟ್ ಇಲ್ಲ, ಅದು ಬರೀ ಕಾಲ್ಪನಿಕ ಅಂತ ಒಂದು ಆರ್ಗ್ಯುಮೆಂಟು. ನೆಕ್ಸ್ಟು ಇನ್ಫಾರ್ಮೇಷನ್ ಅಬೌಟ್ ದ ಕಂಪನಿ ಇಸ್ ನಾಟ್ ಅವೈಲಬಲ್ ಟು ಆಲ್ ಪರ್ಸನ್ಸ್. ಹೌದಲ್ವಾ? ಈಗ ಒಂದು ಕಂಪ್ನಿ ಬಗ್ಗೆ ಕೆಲವರು ಇನ್ಸೈಡರ್ಸು, ಅಲ್ಲೇ ಕೆಲಸ ಮಾಡೋರಿಗೆ ಮಾತ್ರನೇ ಚೆನ್ನಾಗಿ ಗೊತ್ತಿರುತ್ತೆ ಅದು ಇನ್ಫಾರ್ಮೇಷನು, ಆದರೆ ಸಾಮಾನ್ಯ ಜನರಿಗೆ ಇನ್ ಆ್ಯಂಡ್ ಔಟು ಫುಲ್ಲು ಇನ್ಫಾರ್ಮೇಷನ್ ಗೊತ್ತಿರಲ್ಲ.
ನೆಕ್ಸ್ಟು ದ ಫರ್ಮ್ಸ್ ಹ್ಯಾವ್ ಟು ಇನ್ಕರ್ ಫ್ಲೋಟೇಷನ್ ಕಾಸ್ಟ್ ವೈಲ್ ಇಶ್ಯೂಯಿಂಗ್ ಸೆಕ್ಯೂರಿಟೀಸ್. ಇದು ಕೂಡ ಅಷ್ಟೇ, ಕಂಪ್ನಿ ಶೇರ್ಸ್ನ ಇಶ್ಯೂ ಮಾಡಬೇಕಾದ್ರೆ ಅಂಡರ್ ರೈಟರ್ಸ್ ಕಮಿಷನ್ ಕೊಡಬೇಕು. ಸೊ ಆಲ್ರೆಡಿ ನಾವು ಇದ್ರ ಬಗ್ಗೆ ಓದಿದ್ದೀವಿ ಫೈನಾನ್ಷಿಯಲ್ ಮಾರ್ಕೆಟ್ ಆ್ಯಂಡ್ ಸರ್ವಿಸಸಲ್ಲಿ, ಓಕೆನಾ. ಅದೇ ರೀತಿ ನಾವು ಬ್ರೋಕರೇಜ್ ಕಾಸ್ಟ್ ಕೊಡಬೇಕಾಗತ್ತೆ. ಸೊ ನೆಕ್ಸ್ಟ್ ಟ್ಯಾಕ್ಸ್ ಡೂ ಎಕ್ಸಿಸ್ಟ್ ಆ್ಯಂಡ್ ದೆರ್ ಈಸ್ ನಾರ್ಮಲಿ ಡಿಫ್ರೆಂಟ್ ಟ್ಯಾಕ್ಸ್ ಟ್ರೀಟ್ಮೆಂಟ್ ಫಾರ್ ಡಿವಿಡೆಂಟ್ ಆ್ಯಂಡ್ ಕ್ಯಾಪಿಟಲ್ ಗೈನ್ಸ್. ಸೊ ಇವನೇನು ಅನ್ಕೋತಾನೆ ಟ್ಯಾಕ್ಸ್ ಹಾಕಲ್ಲ ಅಂತ, ಬಟ್ ಡೆಫಿನೆಟ್ಲಿ ಡಿವಿಡೆಂಡ್ಸ್ ಮೇಲೆ ಮತ್ತು ಕ್ಯಾಪಿಟಲ್ ಗೈನ್ಸ್ ಮೇಲೆ ಟ್ಯಾಕ್ಸ್ ಇರುತ್ತೆ. ಫರ್ಮ್ಸ್ ಡು ನಾಟ್ ಫಾಲೋ ರಿಜಿಡ್ ಇನ್ವೆಸ್ಟ್ಮೆಂಟ್ ಪಾಲಿಸಿ. ಯಾವುದೇ ಕಂಪ್ನಿ ಕೂಡ ರಿಜಿಡ್ ಇನ್ವೆಸ್ಟ್ಮೆಂಟ್ ಪಾಲಿಸಿನ ಅದು ಫಾಲೋ ಮಾಡಲ್ಲ. ಅದು ಇಷ್ಟ ಬಂದಾಗ ಫ್ಲೆಕ್ಸಿಬಲಾಗಿ ಚೇಂಜ್ ಮಾಡ್ಕೊಳ್ಳುತ್ತೆ ಸಿಚುವೇಶನ್ಗೆ ತಕ್ಕಂತೆ. ನೆಕ್ಸ್ಟು ದ ಇನ್ವೆಸ್ಟರ್ಸ್ ಹ್ಯಾವ್ ಟು ಪೇ ಬ್ರೋಕರೇಜ್ ಫೀಸ್ ವೈಲ್ ಡೂಯಿಂಗ್ ಎನಿ ಟ್ರಾನ್ಸಾಕ್ಷನ್. ಯಾವುದೇ ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೆ ಬ್ರೋಕರೇಜ್ ಕೊಡಲೇಬೇಕು. ಸೊ ಇದು ಕೂಡ ಅವನ ಅಸಂಪ್ಷನ್ ರಾಂಗ್ ಆಗುತ್ತೆ. ನೆಕ್ಸ್ಟು ಶೇರ್ ಹೋಲ್ಡರ್ಸ್ ಮೇ ಪ್ರಿಫರ್ ಕರೆಂಟ್ ಇನ್ಕಮ್ ಆ್ಯಸ್ ಕಂಪೇರ್ಡ್ ಟು ಫ್ಯೂಚರ್ ಗೈನ್ಸ್. ಅವನೇನು ಅನ್ಕೋತಾನೆ, ಒಂದು ಅಸಂಪ್ಷನ್ ಏನಂತ ಹೇಳಿದ್ರೆ ಅವರು ರಿಟರ್ನ್ ಅರ್ನಿಂಗ್ಸ್ ಮಾಡಿದ್ರೆ ಕಂಪ್ನಿ ಬೆಳೀತದೆ ಅಂತ ತಿಳ್ಕೊತಾರೆ ಅಂತ ಹೇಳ್ಬಿಟ್ಟು. ಆದರೆ ಕೆಲವು ಸಿಚುವೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜನ ನಮಗೆ ಮುಂದೆದೋಕ್ಕಿಂತ ಹೆಚ್ಚಾಗಿ ಇವಾಗ ನನಗೆ ಡಿವಿಡೆಂಡ್ಸ್ ಕೊಟ್ಟರೆ ಒಳ್ಳೆಯದು ಅಂತ ಯೋಚನೆ ಮಾಡೋದು ಕೂಡ ಜನಗಳ ಒಂದು ಮೆಂಟಾಲಿಟಿ ಆಗಿರುತ್ತೆ. ಸೊ ಇದೆಲ್ಲ ಕಮೆಂಟ್ಗಳು ಮತ್ತು ವಿರುದ್ಧವಾಗಿ ಬರೋ ಅಂಥದ್ದು. ಬಟ್ ಏನೇ ಆದ್ರೂ ನೋಡಿ, ಇವಾಗ ಪ್ರಾಬ್ಲಮ್ ಪಾರ್ಟಿಗೆ ಬರ್ತೀನಿ. ಇವನು ಪ್ರೂವ್ ಮಾಡ್ತಾ ಹೋಗ್ತಾನೆ. ಏನಂತ ಇವನು ಪ್ರೂವ್ ಮಾಡಬೇಕು, ಕಂಪ್ನಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸು, ಓಕೆನಾ. ಈಗ ಒಂದು ಕಂಪ್ನಿದು ಶೇರ್ ವ್ಯಾಲ್ಯೂ ಬಂದ್ಬಿಟ್ಟು ನಾಮಿನಲ್ ವ್ಯಾಲ್ಯೂ ಬಂದ್ಬಿಟ್ಟು 10 ರೂಪಾಯಿ ಇರ್ಬೋದು. ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಇವತ್ತು 20 ರೂಪಾಯಿ ಇರ್ಬೋದು. ಈ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಇದು ಜಾಸ್ತಿ ಆಗಬೇಕು ಅಂದರೆ ಕಂಪ್ನಿ ಜಾಸ್ತಿ EPS ಅಂದರೆ ಅರ್ನಿಂಗ್ ಪರ್ ಶೇರ್ ಏನಿದೆ ಅದು ಜಾಸ್ತಿ ಆಗಬೇಕು. ಇದೇನೋ ಸ್ಟಾಗ್ನೆಂಟಾಗಿರುತ್ತೆ, ಓಕೆ. ಅದು ಕಂಪ್ನಿ ಇಶ್ಯೂ ಮಾಡಿರೋದು ಫೇಸ್ ವ್ಯಾಲ್ಯೂ, ಮುಖಬೆಲೆ ಅಂತ ಕರಿತೀವಿ. ಈ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸು ಜಾಸ್ತಿ ಆಗಬೇಕು ಅಂದರೆ ಕಂಪ್ನಿ EPSನ ಜಾಸ್ತಿ ಮಾಡ್ಕೋಬೇಕು. EPS ಏನಿದೆ ಅರ್ನಿಂಗ್ ಪರ್ ಶೇರು ಅದನ್ನೇ ಜಾಸ್ತಿ ಮಾಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಆ ಒಂದು EPSನ ಡಿವಿಡೆಂಟ್ನ ಎಷ್ಟು ಕೊಡ್ತಾನೆ ಅಥವಾ ರಿಟರ್ನ್ ಅರ್ನಿಂಗ್ಸ್ ಎಷ್ಟು ಮಾಡ್ತಾರೆ ಆ ಸ್ಪ್ಲಿಟ್ಟು ಯಾವುದೇ ರೀತಿ ರಿಲೆವೆನ್ಸ್ ಇರಲ್ಲ, ಅದು ಸಂಬಂಧ ಇರಲ್ಲ. ಯಾವುದಕ್ಕೆ ಸಂಬಂಧ ಇರಲ್ಲ ಅಂತ ಹೇಳಿದ್ರೆ ಮಾರ್ಕೆಟ್ ವ್ಯಾಲ್ಯೂಗೂ ಈ ಸ್ಪ್ಲಿಟ್ ಮಾಡೋದಕ್ಕೂ ಏನೂ ಸಂಬಂಧ ಇರಲ್ಲ ಅಂತ ಇವನು ವಾದ ಇರುತ್ತೆ. ಅದನ್ನು ಇವನು ನಿರೂಪಿಸೋಕ್ಕೋಸ್ಕರ ಏನು ಮಾಡ್ತಾನೆ ಅಂದರೆ ಅವನದೇ ಆದ ಫಾರ್ಮುಲಾ ಕೊಟ್ಟಿದ್ದಾನೆ, ಅದನ್ನು ನೋಡೋಣ. ನೋಡಿ, ಅವನ ಫಾರ್ಮುಲಾನ ನಿರೂಪಿಸ್ಬೇಕು ಅಂತ ಹೇಳಿದ್ರೆ 3 ಒಂದು ಫಾರ್ಮುಲಾನ ನಾವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಫಸ್ಟು P1ನ ಕಂಡಿಡ್ಕೋಬೇಕು. P1 ಅಂತ ಹೇಳಿದ್ರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಟ್ ದ ಎಂಡ್ ಆಫ್ ದ ಪೀರಿಯಡ್. ಸೊ ಇಲ್ಲಿ ಯಾವಾಗಲೂ 2 ಪೀರಿಯಡ್ ಇರುತ್ತೆ, ಬಿಗಿನಿಂಗ್ ಆಫ್ ದ ಪೀರಿಯಡ್ ಮತ್ತು ಎಂಡ್ ಆಫ್ ದ ಪೀರಿಯಡ್. ಸೊ ವರ್ಷದ ಕೊನೆಯಲ್ಲಿ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು P0 ಅಂದರೆ ಮಾರ್ಕೆಟ್ ಪ್ರೈಸ್ ಆಫ್ ಪರ್ ಶೇರ್ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್. ಸೊ ಒಂದು ವರ್ಷದ ಬಿಗಿನಿಂಗಲ್ಲಿ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದು PO ಆಗುತ್ತೆ. ಸೊ 1 ಅಂದರೆ 1 ಪ್ಲಸ್ KE ಅಂದರೆ ಕಾಸ್ಟ್ ಆಫ್ ಈಕ್ವಿಟಿ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ, ಮೈನಸ್ D1 ಅಂದರೆ ಡಿವಿಡೆಂಟ್ ಅಟ್ ದ ಎಂಡ್ ಆಫ್ ದ ಇಯರ್. ಸೊ 1 ಅಂದರೆ ಎಂಡ್ ಆಫ್ ದ ಇಯರ್, 0 ಅಂದರೆ ಬಿಗಿನಿಂಗ್ ಆಫ್ ದ ಇಯರ್. ಸೊ ಈ ಫಾರ್ಮುಲಾನ ನಾವು ಫಸ್ಟು ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಎರಡನೇ ಫಾರ್ಮುಲಾ ಬಂದ್ಬಿಟ್ಟು ಇದು ಎಮ್ ಅಂದರೆ ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್. ಎಷ್ಟು ಶೇರ್ಸ್ನ ಇಶ್ಯೂ ಮಾಡಬೇಕು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಇದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು ಐ ಅಂದರೆ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್, ಎಷ್ಟು ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ ಇದೆ ಅಂತ. ಅಂದರೆ ಟೋಟಲ್ ಅರ್ನಿಂಗ್ಸು, ಕಂಪ್ನಿ ಎಷ್ಟು ಅರ್ನ್ ಮಾಡಿದೆ ಅಂತ. ಸೊ ಎನ್ ಅಂದರೆ ನಂಬರ್ ಆಫ್ ಶೇರ್ಸ್, ಓಕೆನಾ. ಇಲ್ಲಿದೆ ನೋಡಿ, ನಂಬರ್ ಆಫ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗು. ಇವಾಗ ಆಲ್ರೆಡಿ ಕಂಪ್ನಿ ಹತ್ರ ಎಷ್ಟು ಶೇರ್ಸ್ ಇದೆ ಅಂತ ಔಟ್ಸ್ಟ್ಯಾಂಡಿಂಗು, ಅದು ಎನ್ ಆಗುತ್ತೆ. ನೆಕ್ಸ್ಟು D1 ಅಂದರೆ ಡಿವಿಡೆಂಟ್ ಅಟ್ ದ ಎಂಡ್ ಆಫ್ ದ ಇಯರ್. P1 ಅಂದರೆ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಅಟ್ ದ ಎಂಡ್ ಆಫ್ ದ ಇಯರ್. ಸೊ ಈ ಫಾರ್ಮುಲಾನು ಜ್ಞಾಪಕ ಇಟ್ಕೋಬೇಕು. ಸೊ ನೆಕ್ಸ್ಟು ಇವೆರಡು ಫಾರ್ಮುಲಾ, ಈ ಒಂದು ಎಮ್ ಮತ್ತು ಈ P1 ಎರಡನ್ನೂ ಕಂಡಿಡ್ದಾದ್ಮೇಲೆ ನೆಕ್ಸ್ಟು ಈ ಫಾರ್ಮುಲಾಗೆ ನಾವು ಬರಬೇಕಾಗತ್ತೆ. ಸೊ ಈ ಫಾರ್ಮುಲಾದಲ್ಲಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ NPO ಅಂದರೆ
ವ್ಯಾಲ್ಯೂ ಆಫ್ ದ ಫರ್ಮ್, ಎನ್ ಪಿ ಒ ಅಂತ ಹೇಳಿದ್ರೆ ವ್ಯಾಲ್ಯೂ ಆಫ್ ದ ಫರ್ಮ್ ಅಂತ ಹೇಳ್ಬಿಟ್ಟು, ಅಂದರೆ ಫರ್ಮ್ ವ್ಯಾಲ್ಯೂ. ಸೊ ಅದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು ಎನ್ ಪ್ಲಸ್ ಎಮ್. ಎನ್ ಅಂದರೆ ನಂಬರ್ ಆಫ್ ಶೇರ್ಸ್, ಅದು ಬಿಗಿನಿಂಗಲ್ಲಿ ಎಷ್ಟು ನಂಬರ್ ಆಫ್ ಶೇರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಎಮ್ ಅಂತ ಹೇಳಿದ್ರೆ ಸೊ ಆ್ಯಕ್ಚುಲಿ ಇವಾಗ ಎಷ್ಟು ಶೇರ್ಸ್ನ ಇಶ್ಯೂ ಮಾಡಬೇಕು ಅಂತ ನೋಡಿ ಇಲ್ಲಿದೆ. ಎನ್ ಅಂದರೆ ನಂಬರ್ ಆಫ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್, ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್. ಸೊ ಬಿಗಿನಿಂಗಲ್ಲಿ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಕಂಪ್ನಿ ಹತ್ರ. ಸೊ ಎಮ್ ಅಂತ ಹೇಳಿದ್ರೆ ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್, ಇವಾಗ ಎಷ್ಟು ಶೇರ್ಸ್ನ ಇಶ್ಯೂ ಮಾಡಬೇಕು ಅಂತ. ಸೊ ಎರಡನೇ ಫಾರ್ಮುಲಾದಲ್ಲಿ ನಾವು ಎಮ್ನ ಕಂಡಿಡ್ಕೋತೀವಿ, ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್, ಎಷ್ಟು ಶೇರ್ಸ್ನ ಇಶ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟು P1 ಅಂದರೆ ಗೊತ್ತಿದೆ, ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಇನ್ ಅಟ್ ದಿ ಎಂಡ್ ಆಫ್ ದ ಪೀರಿಯಡ್. ಐ ಅಂದರೆ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅಂತ ಸದ್ಯಕ್ಕೆ ಇವಾಗ ಎಕ್ಸ್ಪ್ಯಾನ್ಷನ್ಗೋಸ್ಕರ. ಇ ಅಂದರೆ ಇವಾಗ ಎಷ್ಟು ಅರ್ನ್ ಮಾಡಿದೆ ಅಂತ. ಒನ್ ಅಂದರೆ ಒನ್ನೇನೆ. ಕೆ ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್. ಓಕೆನಾ, ಇಷ್ಟು ಫಾರ್ಮುಲಾ ನೀವು ಗ್ಯಾಪ್ಕ ಇಟ್ಕೊಂಡ್ರೆ, ಸೊ ಒಂದು ಪ್ರಾಬ್ಲಮ್ ಮಾಡೋಕ್ಕೆ ಇಷ್ಟು ಫಾರ್ಮುಲಾನು ಗ್ಯಾಪ್ಕ ಇಟ್ಕೋಬೇಕು. ಸೊ ಇದನ್ನು ಒಂದು ಪ್ರಾಬ್ಲಮ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಇದು ಅರ್ಥ ಮಾಡ್ಕೊಂಡ್ರೆ ಸಾಕು. ಆ್ಯಕ್ಚುಲಿ ಎಕ್ಸಾಮಲ್ಲಿ ನಿಮ್ಗೆ ಪ್ರಾಬ್ಲಮ್ ಬರೋಲ್ಲ, ಬರೀ ಥಿಯರಿ ಅಷ್ಟೇ ಬರೋದು. ನೋಡಿ, ABC ಲಿಮಿಟೆಡ್ ಆ್ಯಸ್ ಕ್ಯಾಪಿಟಲ್ ಆಫ್ 10 lakhs ಇನ್ ಈಕ್ವಿಟಿ ಶೇರ್ಸ್. ಇದು ಏನಾಗುತ್ತೆ ಅಂದರೆ ಎನ್ ಆಗುತ್ತೆ, 10 lakh ಇರೋದು. ಆಯಿತಾ, ಇದನ್ನೇನಂತ ಕರಿತೀವಿ, ನಂಬರ್ ಆಫ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್. ಸೊ ABC ಕಂಪನಿ ಹ್ಯಾಸ್ ಕ್ಯಾಪಿಟಲ್ ಆಫ್ 10 lakhs ಇನ್ ಈಕ್ವಿಟಿ ಶೇರ್ಸ್ ಆಫ್ 100 each. ಓಕೆನಾ, 10 lakh ಶೇರ್ಸ್ ಇದೆಯಲ್ಲ ಅದು. ದ ಶೇರ್ಸ್ ಆರ್ ಕರೆಂಟ್ಲಿ ಕೋಟೆಡ್ ಅಟ್ ಪಾರ್. ದ ಕಂಪನಿ ಪ್ರಪೋಸಸ್ ಡಿಕ್ಲರೇಷನ್ ಆಫ್ ಎ ಡಿವಿಡೆಂಟ್ ಆಫ್ ₹10. ಇದು DO ಆಗುತ್ತೆ, ಅಂದರೆ ಶೇರ್ಸ್ನ ಡಿವಿಡೆಂಟ್ ಎಷ್ಟು ಕೊಡ್ತಾ ಇದೆ ಅಂತ. ಓಕೆನಾ, ಅಟ್ ದ ಎಂಡ್ ಆಫ್ ದ ಕರೆಂಟ್ ಇಯರ್ ಅಂದರೆ D1 ಆಗುತ್ತೆ. ಯಾವುದು ₹10 ಇರೋದು. ನೆಕ್ಸ್ಟು ಫೈನಾನ್ಷಿಯಲ್ ಇಯರ್ ಆಯಿತು. ದ ಕ್ಯಾಪಿಟಲೈಸೇಷನ್ ರೇಟ್ ಫಾರ್ ದ ರಿಸ್ಕ್ ಕ್ಲಾಸ್ ಟು ವಿಚ್ ದ ಕಂಪನಿ ಬಿಲಾಂಗ್ ಟು ಈಸ್ 12%. ಇದು KE ಆಗುತ್ತೆ, ಕಾಸ್ಟ್ ಆಫ್ ಈಕ್ವಿಟಿ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ಲು. ನೆಕ್ಸ್ಟು ವಾಟ್ ವಿಲ್ ಬಿ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಅಟ್ ದ ಎಂಡ್ ಆಫ್ ದ ಇಯರ್, P1 ಕಂಡುಹಿಡಿಬೇಕು. ಆಮೇಲೆ ಕೇಸ್ ಏನಂದರೆ ಡಿವಿಡೆಂಟ್ ಈಸ್ ನಾಟ್ ಡಿಕ್ಲೇರ್ಡ್, ಡಿವಿಡೆಂಟ್ ಈಸ್ ಡಿಕ್ಲೇರ್ಡ್. ಅಂದರೆ ಡಿವಿಡೆಂಟ್ ಡಿಕ್ಲೇರ್ಡ್ ಆದರೆ ಎಷ್ಟು, ಡಿವಿಡೆಂಟ್ ನಾಟ್ ಡಿಕ್ಲೇರ್ಡ್ ಆದರೆ ಎಷ್ಟು, ಏನಾಗುತ್ತೆ ಅಂತೇಳಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾನೆ. ಆಯಿತಾ. ಸೊ ಅಸ್ಯೂಮಿಂಗ್ ದಟ್ ದ ಕಂಪನಿ ಪೇಸ್ ದ ಡಿವಿಡೆಂಡ್ ಆ್ಯಂಡ್ ಹ್ಯಾಸ್ ನೆಟ್ ಪ್ರಾಫಿಟ್ ಆಫ್ ₹5 lakh. ಇದೆಯಲ್ಲ, ಇದು ಅರ್ನಿಂಗ್ಸ್ ಆಗುತ್ತೆ, ಆಗುತ್ತೆ ಅರ್ನಿಂಗ್ಸ್. ಇದು 5 ಲಕ್ಷ ಅರ್ನ್ ಮಾಡ್ತಾ ಇದೆ. ಆ್ಯಂಡ್ ಮೇಕ್ಸ್ ನ್ಯೂ ಇನ್ವೆಸ್ಟ್ಮೆಂಟ್ ಆಫ್ 10 lakh. ಇದು ಎನ್ ಆಗುತ್ತೆ. ಎನ್ ಅಂತ ಹೇಳಿದ್ರೆ ಸಾರಿ ಎಮ್ ಇವಾಗ ಎಷ್ಟು ಐ ಆಗುತ್ತೆ ಇದು. ಸಾರಿ, ಐ ಅಂದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ, 10 lakh. ಓಕೆನಾ, ಡ್ಯೂರಿಂಗ್ ದ ಪೀರಿಯಡ್ ಹೌ ಮೆನಿ ನ್ಯೂ ಶೇರ್ಸ್ ಮಸ್ಟ್ ಬಿ ಇಶ್ಯೂಡ್ ಆ್ಯಂಡ್ ಆಲ್ಸೋ ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ದ ಫರ್ಮ್. ಸೊ ಯೂಸ್ ದ MM ಮಾಡೆಲ್ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ನಾವು ಏನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಹೌ ಮೆನಿ ನ್ಯೂ ಶೇರ್ಸ್ ಮಸ್ಟ್ ಬಿ ಇಶ್ಯೂಡ್ ಅಂದರೆ ಎಮ್, ಎಷ್ಟು ಶೇರ್ಸ್ನ ಇಶ್ಯೂ ಮಾಡಬೇಕು ಅಂತ ಹೇಳಿದ್ರೆ, ಮತ್ತು ವ್ಯಾಲ್ಯೂ ಆಫ್ ದ ಫರ್ಮ್ ಅಂದರೆ NPO. ಇಷ್ಟನ್ನು ಫೈಂಡ್ ಔಟ್ ಮಾಡಬೇಕು. ಈ ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್ ಮತ್ತು ವ್ಯಾಲ್ಯೂ ಆಫ್ ದ ಫರ್ಮ್ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ P1 ಫಸ್ಟು, ಆಮೇಲೆ ಎಮ್, ಇವೆರಡನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಈ ಕೇಸ್ 1 ವ್ಯಾಲ್ಯೂ ಆಫ್ ದ ಫರ್ಮ್ ವೆನ್ ಡಿವಿಡೆಂಟ್ ಈಸ್ ಪೇಡ್. ಈ ಪ್ರಾಬ್ಲಮ್ ಪ್ರಕಾರ ನಾವು ಪ್ರೂವ್ ಮಾಡಬೇಕಲ್ಲ, ಡಿವಿಡೆಂಟ್ ಡಿಕ್ಲೇರ್ ಮಾಡಿದ್ರು ಒಂದೇ, ಡಿವಿಡೆಂಟ್ಸ್ ಕೊಡಲಿಲ್ಲ ಅಂದರೂ ಒಂದೇ, ವ್ಯಾಲ್ಯೂ ಆಫ್ ದ ಫರ್ಮ್ ಒಂದೇ ಇದೆ ಅಂತ ಈ ಫಾರ್ಮುಲಾ ಪ್ರಕಾರ ಅವನು ಏನು ಪ್ರೂವ್ ಮಾಡ್ತಾನೆ. ಸೊ ಅದನ್ನು ನೋಡೋಣ. ಮೊದಲನೇ ಕೇಸು ವ್ಯಾಲ್ಯೂ ಆಫ್ ದ ಫರ್ಮ್ ವೆನ್ ಡಿವಿಡೆಂಟ್ ಈಸ್ ಪೇಡ್. ಓಕೆನಾ, ಸ್ಟೆಪ್ 1 ಪ್ರೈಸ್ ಆಫ್ ದ ಶೇರ್ ಅಟ್ ದ ಎಂಡ್ ಆಫ್ ದ ಕರೆಂಟ್ ಫಿನಾನ್ಷಿಯಲ್ ಇಯರ್. ಮೊದಲನೇದು P1ನ ಫೈಂಡ್ ಔಟ್ ಮಾಡ್ಕೋಬೇಕು, ಅಂದರೆ ಪ್ರೈಸ್ ಆಫ್ ದ ಶೇರ್ ಅಟ್ ದ ಎಂಡ್ ಆಫ್ ದ ಕರೆಂಟ್ ಫೈನಾನ್ಷಿಯಲ್ ಇಯರು. ಇದು ಪ್ರಾಬ್ಲಮಲ್ಲೇ ಇದೆ. PO ಅಂದರೆ ಪ್ರೈಸ್ ಆಫ್ ದ ಶೇರ್, ಅಂದರೆ ನಾಮಿನಲ್ ಫೇಸ್ ವ್ಯಾಲ್ಯೂ ಇದೆಯಲ್ಲ, ಅದು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾನೆ. ಆಮೇಲೆ ನೋಡ್ಕೊಳ್ಳಿ ನೀವು. D1 ಡಿವಿಡೆಂಟ್ ಡಿಕ್ಲೇರ್ ಮಾಡಿರೋದು, ಇದು ಕೂಡ ಅವನೇ ಕೊಟ್ಟಿರ್ತಾನೆ. KE ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ 12% ಡಿವೈಡೆಡ್ ಬೈ 100 ಅಂದರೆ 0.12 ಬರುತ್ತೆ. ಓಕೆನಾ, ಇದು PO ಮತ್ತು D1 ಅವನೇ ಕೊಟ್ಟಿರ್ತಾನೆ. PO ಅಂದರೆ ಅದು ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ದ ಕಂಪನಿ ಹ್ಯಾಸ್ ಅ ಕ್ಯಾಪಿಟಲ್ ಆಫ್ 10 lakh ಇನ್ ಈಕ್ವಿಟಿ ಶೇರ್ಸ್ ಆಫ್ 100 each ಇದೆಯಲ್ಲ, ಇದೇ PO. ಅಂದರೆ ಪ್ರೈಸ್ ಆಫ್ ದ ಶೇರ್ ಬಿಗಿನಿಂಗ್ ಆಫ್ ದ ಇಯರ್, ಬಿಗಿನಿಂಗಲ್ಲಿ ಯಾವ ಶೇರ್ ವ್ಯಾಲ್ಯೂ ಎಷ್ಟಿರುತ್ತೆ ಅದು PO ಆಗುತ್ತೆ.
ಓಕೆನಾ. ಆಮೇಲೆ ನೋಡಿ ಡಿವಿಡೆಂಟ್ ಆಫ್ 10 rupees ಪರ್ ಶೇರ್ ಅಟ್ ದ ಎಂಡ್ ಆಫ್ ದ ಕರೆಂಟ್ ಇಯರಲ್ಲಿ ಏನು ಡಿವಿಡೆಂಟ್ ಕೊಟ್ಟಿರ್ತಾನೆ ಅದು D1 ಆಗುತ್ತೆ. ಇಲ್ಲಿ 10 rupees ಇದೆಯಲ್ಲ ಇದು. ಸೊ ನೆಕ್ಸ್ಟು KE ಕಾಸ್ಟ್ ಆಫ್ ಕ್ಯಾಪಿಟಲ್ ಕೂಡ ಅವನೇ ಕೊಟ್ಟಿರ್ತಾನೆ. ಸೊ ಈ ಮೂರನ್ನು ಯೂಸ್ ಮಾಡಿಕೊಂಡು ಇದು ಮೊದಲನೇ ಫಾರ್ಮುಲಾ P1 ಕಂಡುಹಿಡಿಯೋಕ್ಕೆ P0 ಇಂಟು 1 + KE ಮೈನಸ್ D1. PO ಅಂದರೆ 100 ಇಲ್ಲಿ ಕೊಟ್ಟಿದ್ದಾನೆ. ನೆಕ್ಸ್ಟು 1 ಅಂದರೆ 1 ಪ್ಲಸ್ KE ಅಂದರೆ 0.12 ಅದು 12% ಅಂತ ಇದೆ. ಡಿವೈಡೆಡ್ ಬೈ 100 ಮಾಡಿದ್ರೆ 0.12 ಬರುತ್ತೆ. ಸೊ ನೆಕ್ಸ್ಟು ಮೈನಸ್ 10 D1 ಅಂದರೆ ಇದು ಡಿವಿಡೆಂಟ್ ಅಟ್ ದ ಎಂಡ್ ಆಫ್ ದ ಇಯರ್. ಇದು ಫಾರ್ಮುಲಾನ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ರಲ್ಲಿ ಮಾಡಿ ನೋಡಿದ್ರೆ ಇದು ಏನಾಗುತ್ತೆ ಅಂದರೆ P1 = 102 ಅಂದರೆ ಕರೆಂಟ್ ಪ್ರೈಸ್ ಆಫ್ ದ ಮಾರ್ಕೆಟ್ ಶೇರ್ ಬಂದ್ಬಿಟ್ಟು 102 ಆಗುತ್ತೆ. ನೆಕ್ಸ್ಟು ಸ್ಟೆಪ್ 2 ಅಲ್ಲಿ ನಾವು ಏನು ಕಂಡುಹಿಡಿಬೇಕಂದ್ರೆ M ಕಂಡುಹಿಡಿಬೇಕು. N ಅಂದರೆ ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್. ಓಕೆನಾ. ಸೊ ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡಲ್ಲಿ ಇದು ಫಾರ್ಮುಲಾ M = I ಮೈನಸ್ E ಮೈನಸ್ N ಇಂಟು D1 ಡಿವೈಡೆಡ್ ಬೈ P1. I ಅಂದರೆ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್, ಎಷ್ಟು ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ ಇದೆ ಅಂತ ಅದು ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಅಸ್ಯೂಮಿಂಗ್ ದಟ್ ದ ಕಂಪನಿ ಪೇಸ್ ಡಿವಿಡೆಂಟ್ ಆ್ಯಂಡ್ ಆ್ಯಸ್ ನೆಟ್ ಪ್ರಾಫಿಟ್ ಆಫ್ 5 lakh. ಇದು ಇವಾಗಲೇ ಹೇಳ್ಬಿಟ್ಟಿದ್ದೀನಿ ನೋಡಿ ಎಷ್ಟು ಕಂಪ್ನಿ ಅರ್ನ್ ಮಾಡ್ತಿದ್ದಾರೆ 5 lakh ಆ್ಯಂಡ್ ಮೇಕ್ಸ್ ನ್ಯೂ ಇನ್ವೆಸ್ಟ್ಮೆಂಟ್ ಅದಕ್ಕೆ ಅಂದರೆ ಇವಾಗ ಕಂಪ್ನಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ ಅಂದರೆ ಹೊಸ್ದಾಗಿ ಮತ್ತೆ ಕಂಪ್ನಿಗೆ 10 lakh rupees ಕ್ಯಾಪಿಟಲ್ ಬೇಕಾಗಿದೆ. ಸೊ ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ ಹೊಸ್ದಾಗಿ ಎಷ್ಟು ಕ್ಯಾಪಿಟಲ್ ಬೇಕು ಅಂತ. ಸೊ ಇವಾಗ ಇದನ್ನು ನೋಡಿ ಅರ್ಥ ಆಗುತ್ತೆ. ಸೊ ಅಂದರೆ 10 lakh rupees ಇನ್ವೆಸ್ಟ್ಮೆಂಟು, E ಅಂದರೆ ಅರ್ನಿಂಗ್ಸು, ನಾನು ಆವಾಗಲೇ ತೋರಿಸಿದ್ನಲ್ಲ ಅದು 5 lakh rupees. ಓಕೆನಾ. ಸೊ ಇಲ್ಲಿ I ಅಂದರೆ 10 lakh rupees ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡು, ಇವಾಗ ಕಂಪ್ನಿ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಈಗ ಅರ್ನಿಂಗ್ಸ್ ಮಾಡ್ತಿರೋದು 5 lakh. ಓಕೆ. I ಅಂದರೆ ಗೊತ್ತಾಯ್ತಲ್ವ, ಇನ್ವೆಸ್ಟ್ಮೆಂಟು ಅಂದರೆ ಹೊಸ್ದಾಗಿ ಇವಾಗ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದೆ ಅದು. ಸೊ ನೆಕ್ಸ್ಟು N ಅಂದರೆ 10,000 ನಂಬರ್ ಆಫ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್. ಓಕೆ. ಇದು ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ N = 10,000 ಶೇರ್ಸ್. ಅದು ಇಲ್ಲಿದೆ ನೋಡಿ, ಕಂಪ್ನಿ ಹತ್ರ ಇವಾಗಿರೋದು ಕ್ಯಾಪಿಟಲ್ 10 lakh. ಓಕೆ. ಒಂದು ಶೇರ್ಗೆ 100 rupees. ಸೊ 10 lakhsಗೆ ಸೊ 10 lakhs rupees ಡಿವೈಡೆಡ್ ಬೈ 100 ಮಾಡಿದ್ರೆ ಸೊ ಇಲ್ಲೆರಡು ಝೀರೋ ಕ್ಯಾನ್ಸಲ್ ಆಗುತ್ತೆ. ಇನ್ನು 10,000 ಶೇರ್ಸು ಅಂದರೆ 10 ಲಕ್ಷನ ಒಂದು ಶೇರ್ಗೆ 100 ರೂಪಾಯಿ ಅದರಿಂದ ಡಿವೈಡ್ ಮಾಡಿದ್ರೆ 10,000 ಶೇರ್ಸ್ ಬರುತ್ತೆ. ಅದು N ಆಗುತ್ತೆ ಅಂದರೆ ಔಟ್ಸ್ಟ್ಯಾಂಡಿಂಗ್ ಶೇರ್ಸು. ಸೊ ಅದೇನೆ ಅದೇ ಇಲ್ಲಿ N ಅಂದರೆ ಇಂಟು D1 ಅಂದರೆ ಡಿವಿಡೆಂಟ್ ಅಟ್ ದ ಎಂಡ್ ಆಫ್ ದ ಇಯರ್ ಡಿವಿಡೆಂಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಡಿವೈಡೆಡ್ ಬೈ P1 ಅಂದರೆ ಸೊ ಲಾಸ್ಟ್ ಇದರಲ್ಲಿ ಸ್ಟೆಪ್ 1ಅಲ್ಲಿ ಕಂಡುಹಿಡ್ಕೊಂಡಿದ್ದೀವಿ ಪ್ರೈಸ್ ಆಫ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಅಟ್ ದ ಎಂಡ್ ಆಫ್ ದ ಇಯರ್ ಅಂದರೆ ವರ್ಷದ ಕೊನೆಯಲ್ಲಿ ಎಷ್ಟು ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಇದೆ ಅದು 102 ನಾವು ಕಂಡುಹಿಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟು ಈ ಫಾರ್ಮುಲಾನ ಅಪ್ಲೈ ಮಾಡ್ಕೊಂಡು ಹೋದರೆ ಸೊ ನಮಗೆಷ್ಟು ಸಿಗುತ್ತೆ ಅಂತ ಹೇಳಿದ್ರೆ ಆನ್ಸರ್ ಬಂದ್ಬಿಟ್ಟು ಇದು ಮಾಡಿ ಇದು ಗೊತ್ತಾಗುತ್ತೆ ನಿಮಗೆ ಕ್ಯಾಲ್ಕುಲೇಟ್ರಲ್ಲಿ. ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ. 6 lakh rupees ನ್ಯೂಮರೇಟರಲ್ಲಿ ಬರುತ್ತೆ. ಡಿವೈಡೆಡ್ ಬೈ 102 ಮಾಡಿದ್ರೆ ನಿಮಗೊಂದು ಅಮೌಂಟ್ ಬರುತ್ತೆ. ಅದನ್ನು ಕ್ಯಾಲ್ಕುಲೇಟ್ರಲ್ಲಿ ಮಾಡಿ ನೆಕ್ಸ್ಟ್ ಅದು ಬೇಕಾಗುತ್ತೆ. ಓಕೆನಾ. 6 lakhs ಡಿವೈಡೆಡ್ ಬೈ 102. ನೆಕ್ಸ್ಟು ಎಮ್ನ ಫೈಂಡ್ ಔಟ್ ಮಾಡಿದ್ಮೇಲೆ ನೆಕ್ಸ್ಟು ವ್ಯಾಲ್ಯೂ ಆಫ್ ದ ಫರ್ಮ್ ಮಾಡಬೇಕಾಗುತ್ತೆ. ಸೊ ವ್ಯಾಲ್ಯೂ ಆಫ್ ದ ಫರ್ಮ್ಗೆ ಬಂದ್ಬಿಟ್ಟು ಫಾರ್ಮುಲಾ N+M ಇಂಟು P1 ಮೈನಸ್ IE ಮೈನಸ್ C ಹೋಲ್ ಡಿವೈಡೆಡ್ ಬೈ 1 + KE. ಓಕೆ. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ N ಅಂದರೆ ನಂಬರ್ ಆಫ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್. ಸೊ ಇವಾಗ ಬಿಗಿನಿಂಗಲ್ಲಿ ನಂಬರ್ ಆಫ್ ಶೇರ್ಸ್ ಎಷ್ಟಿತ್ತು ಅಂತ. M ಅಂದರೆ ಈ ವ್ಯಾಲ್ಯೂ ಬರುತ್ತೆ. ಹೆಂಗೆ ಬರುತ್ತೆ ಅಂದರೆ ಇಲ್ಲಿ ಹೇಳಿದ್ನಲ್ಲ 6 lakh ಡಿವೈಡೆಡ್ ಬೈ 102 ಅದು ಇಲ್ಲಿ ಬರುತ್ತೆ. ಸೊ M ಅಂದರೆ ಏನು, ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್, ಎಷ್ಟು ಶೇರ್ಸ್ನ ಇವಾಗ ಇಶ್ಯೂ ಮಾಡಬೇಕು ಅಂತ. ಅಂದರೆ ಕಂಪ್ನಿ ಇವಾಗ ಹೊಸ್ದಾಗಿ
ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದೆಯಲ್ಲ, ಆ ಇನ್ವೆಸ್ಟ್ಮೆಂಟ್ಗೋಸ್ಕರ ಎಷ್ಟು ನಂಬರ್ ಆಫ್ ಶೇರ್ಸ್ನ ಇಶ್ಯೂ ಮಾಡಬೇಕಂತ ಅದು ಆಗುತ್ತೆ. ಅದನ್ನು ಫೈಂಡ್ ಔಟ್ ಮಾಡಿದ್ದೀವಿ. ನೆಕ್ಸ್ಟು ಇಲ್ಲಿ P1 ಅಂದರೆ ಕಂಡುಹಿಡಿದಿದ್ದೀವಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ವರ್ಷದ ಕೊನೆಯಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಎಷ್ಟಿದೆ ಅಂತ, ಮೈನಸ್ಗೆ ಮೈನಸ್. ಐ ಅಂದರೆ ಇನ್ವೆಸ್ಟ್ಮೆಂಟು, ಈಗ ಕಂಪನಿ ವರ್ಷದ ಕೊನೆಯಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದೆ, ಇದು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾನೆ. ಇ ಅಂದರೆ ಅರ್ನಿಂಗ್ಸು, ಇದು ಕೂಡ ಪ್ರಾಬ್ಲಮಲ್ಲಿದೆ. ಇಲ್ಲಿ 1 ಮೈನಸ್ 1 ಪ್ಲಸ್ 0.12. ಓಕೆನಾ. ಸೊ ಈ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವ್ಯಾಲ್ಯೂ ಬಂದ್ಬಿಟ್ಟು, ಸೊ ಇನ್ನೆಲ್ಲ ಕ್ಯಾಲ್ಕುಲೇಟ್ರಲ್ಲಿ ನೀವೇ ನೋಡ್ಕೋಬೋದು. ಸೊ ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟಿದೆ ಅಂತ ಹೇಳಿದ್ರೆ ಹತ್ತತ್ರ ರೌಂಡ್ ಫಿಗರ್ ಮಾಡಿದ್ರೆ 10 lakhs ಬರುತ್ತೆ. ಓಕೆನಾ. ಅದೇ ರೀತಿ ಈಗ ಎರಡನೇ ಕೇಸಲ್ಲಿ ಅದು ಡಿವಿಡೆಂಟ್ ಪೇ ಮಾಡಿದಾಗ, ಇದು ಎರಡನೇ ಕೇಸಲ್ಲಿ ಏನಂತ ಹೇಳಿದ್ರೆ ವ್ಯಾಲ್ಯೂ ಆಫ್ ದ ಫರ್ಮ್ ವೆನ್ ಡಿವಿಡೆಂಟ್ ಇಸ್ ನಾಟ್ ಪೇಡ್. ಡಿವಿಡೆಂಟ್ ಪೇ ಮಾಡಲಿಲ್ಲ ಅಂದರೆ ಕಂಪ್ನಿ ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟು ಬರುತ್ತೆ ಅಂತ ನೋಡೋಣ. ಅದು ಕೂಡ 10 lakh ಬರಬೇಕಲ್ವಾ. ಅದೇ ತಾನೇ ಒಂದು ಪ್ರೂವ್ ಮಾಡೋಕ್ಕೆ ಕೊಟ್ಟಿರೋದು. ಡಿವಿಡೆಂಟ್ ಪೇ ಮಾಡಿದ್ರು ಒಂದೇ, ಮಾಡಲಿಲ್ಲ ಅಂದರೂ ಒಂದೇ ಅಂದ್ಬಿಟ್ಟು. ಸೊ ಹೆಂಗೇನಾಗುತ್ತೆ ಅಂತ ನೋಡೋಣ. ನೋಡಿ, ಆ್ಯಸ್ ಯೂಸಲ್ ಸ್ಟೆಪ್ 1ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಅಟ್ ದ ಎಂಡ್ ಆಫ್ ದ ಇಯರ್ ಫೈಂಡ್ ಔಟ್ ಮಾಡ್ಕೋಬೇಕು. PO ಎಷ್ಟಿದೆ ಅಂತ 100 ಇದೆ ಅಂತ ಗೊತ್ತು, ಅದು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾನೆ. ಇದೇನಂತಂದರೆ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇದೆಯಲ್ಲ, ಅದೇ 10 ಲಕ್ಷ ರೂಪಾಯಿ ಅವ್ರು ಬಂಡವಾಳ ಹಾಕಿದರೆ ಒಂದು ಶೇರ್ಗೆ 100 ರೂಪಾಯಿ ಅಂತ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್. ಅಂದರೆ ಬಿಗಿನಿಂಗಲ್ಲಿ ಇದೆಯಲ್ಲ ಅದು P0 ಆಗುತ್ತೆ. ಇದು ಕಾಸ್ಟ್ ಆಫ್ ಈಕ್ವಿಟಿ 12%, ಅದನ್ನು ಡಿವೈಡೆಡ್ ಬೈ 100 ಮಾಡಿದ್ರೆ 0.12 ಬರುತ್ತೆ. D1 ಈಸ್ ಈಕ್ವಲ್ ಟು 0. ಇಲ್ಲಿ ಯಾಕೆ ಇದನ್ನು ಡಿವಿಡೆಂಟ್ನ ಅದರಲ್ಲಿ 10 ರೂಪಾಯಿ ಕೊಟ್ಟಿದ್ದಾನೆ, ಇಲ್ಲಿ ಡಿವಿಡೆಂಟ್ನ ಪೇ ಮಾಡಲ್ಲ, ಅದೇ ಥರ ಅಸಂಪ್ಷನ್ ಮಾಡ್ಕೋತಿರೋದು. ಇಲ್ಲಿ ವೆನ್ ಡಿವಿಡೆಂಟ್ ಇಸ್ ನಾಟ್ ಪೇಡ್, ಸೊ ಡಿವಿಡೆಂಟ್ ಕೊಡ್ತಾ ಇಲ್ಲ ಅಂತ, ಅದಕ್ಕೋಸ್ಕರ ಅದು 0 ಇರುತ್ತೆ. ಸೊ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಈ ಮೈನ್ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ. P1 ಈಸ್ ಈಕ್ವಲ್ ಟು P0 ಇಂಟು 1 ಪ್ಲಸ್ KE ಮೈನಸ್ D1. P0 ಅಂದರೆ 100 ರೂಪೀಸ್, ಇದು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾನೆ. ಅಂದರೆ ಫೇಸ್ ವ್ಯಾಲ್ಯೂ ಆಫ್ ದ ಶೇರು 1 ಅಂದರೆ 1 ಪ್ಲಸ್ KE ಅಂದರೆ 12% ಮೈನಸ್ D1 ಅಂದರೆ ಡಿವಿಡೆಂಟ್ 0, ಯಾಕಂದರೆ ನಾವು ಅಸಂಪ್ಷನ್ ಮಾಡ್ಕೋತಾ ಇದ್ದೀವಿ ಡಿವಿಡೆಂಟ್ ಕೊಡ್ತಾ ಇಲ್ಲ ನಾವು ಅಂತ. ಸೊ ಆವಾಗ ಆನ್ಸರ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟು ಬರುತ್ತೆ ಅಂದರೆ 112 ರೂಪೀಸ್ ಬರುತ್ತೆ. ಇದು ಸ್ಟೆಪ್ 1, P1 ಕಂಡುಹಿಡ್ಕೊಳ್ಳೋದು, ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಅಟ್ ದ ಎಂಡ್ ಆಫ್ ದ ಇಯರ್ ಅಂತ. ನೆಕ್ಸ್ಟು ಸ್ಟೆಪ್ 2ಅಲ್ಲಿ ನಾವೇನ ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ ಎಮ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಅಂದರೆ ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್, ಈ ಹೊಸ್ದಾಗಿ ಎಷ್ಟು ಶೇರ್ಸ್ನ ಇಶ್ಯೂ ಮಾಡಬೇಕಂತ. ಅದಕ್ಕೆ ನಮ್ಗೆ ಏನೇನು ಬೇಕಾಗುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಇವಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ. ಅರ್ನಿಂಗ್ಸ್ ಬೇಕಾಗುತ್ತೆ, ಈ 10 ಲಕ್ಷ ಇನ್ನು ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅಂತ ಪ್ರಾಬ್ಲಮಲ್ಲಿರುತ್ತೆ. ಅರ್ನಿಂಗ್ಸು 5 lakh ರೂಪೀಸು ಅದು ಕೊಟ್ಟಿರ್ತಾನೆ. ಎನ್ ಅಂದರೆ ನಾನು ಆಲ್ರೆಡಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿರುತ್ತೆ ಅಂದರೆ D1 ನಾವು ಆಲ್ರೆಡಿ ಇವಾಗ ಫೈಂಡ್ ಔಟ್ ಮಾಡಿದ್ದೀವಿ, ಅವನೇ ಹೇಳಿದ್ದಾನೆ ಡಿವಿಡೆಂಡ್ಸ್ ಏನು ಕೊಡ್ತಿಲ್ಲ ಅಂತ. P1 ಇವಾಗ ತಾನೇ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಓಕೆನಾ. ಸೊ ಈಗ ಇದನ್ನು ಯೂಸ್ ಮಾಡ್ಕೊಂಡು ಎಮ್ನ ಫೈಂಡ್ ಔಟ್ ಮಾಡಿದ್ರೆ, ಎಮ್ ಅಂದರೆ ಫಾರ್ಮುಲಾ ಸೇಮು, ಐ ಮೈನಸ್ ಬ್ರ್ಯಾಕೆಟಲ್ಲಿ ಅರ್ನಿಂಗ್ಸ್ ಮೈನಸ್ ಎನ್ ಇಂಟು D1 ಹೋಲ್ ಡಿವೈಡೆಡ್ ಬೈ P1. ಐ ಅಂದರೆ ಇನ್ವೆಸ್ಟ್ಮೆಂಟ್, ಇವಾಗ ಈ ವರ್ಷ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾನೆ. ಇ ಅಂದರೆ ಅರ್ನಿಂಗ್ಸು, ಇದು ಪ್ರಾಬ್ಲಮಲ್ಲಿ ಇರುತ್ತೆ. ಎನ್ ಅಂದರೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಬಿಗಿನಿಂಗ್ ಆಫ್ ದ ಇಯರ್, ಇದು ಕೂಡ ಪ್ರಾಬ್ಲಮಲ್ಲಿದೆ, ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. D1 ಅಂದರೆ 0, ನಾವೇನು ಕೊಡ್ತಾ ಇಲ್ಲ ಡಿವಿಡೆಂಡ್ಸು. P1 ಅಂದರೆ ಕರೆಂಟ್ ಪ್ರೈಸ್ ಆಫ್ ದ ಶೇರ್ಸ್ ಅಟ್ ದಿ ಎಂಡ್ ಆಫ್ ದ ಇಯರ್. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋದಾದರೆ ನಮಗೆ ಎಮ್ ಬಂದ್ಬಿಟ್ಟು ಇಷ್ಟು ಸಿಗುತ್ತೆ. ಇದನ್ನು ನೀವು ಕ್ಯಾಲ್ಕುಲೇಟ್ರಲ್ಲಿ ನೀವು ಮಾಡ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡೋದು ನಾನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಈಗ ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟು ಬರುತ್ತೆ ನೋಡೋಣ. ಸೊ ಇಲ್ಲಿ ಮಾಮೂಲಿ ಫಾರ್ಮುಲಾ ಯೂಸ್ ಮಾಡ್ಕೋತೀವಿ. ಎನ್ ಅಂದರೆ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್. ಸೊ ಎಮ್ ಅಂದರೆ ಎರಡನೇ ಸ್ಟೆಪ್ಪಲ್ಲಿ ಫೈಂಡ್ ಔಟ್ ಮಾಡ್ಕೋತೀವಿ. P1 ಅಂದರೆ ಆಲ್ರೆಡಿ ಕಂಡುಹಿಡಿದಿದ್ದೀವಿ. ಐ ಅಂದರೆ ಇನ್ವೆಸ್ಟ್ಮೆಂಟ್ ಅವ್ನು ಕೊಟ್ಟಿರ್ತಾನೆ, ಇ ಅಂದರೆ ಅರ್ನಿಂಗ್ಸ್ ಅವ್ನು ಕೊಟ್ಟಿರ್ತಾನೆ, 1 ಪ್ಲಸ್ KE ಇದನ್ನು ಕೂಡ ಕೊಟ್ಟಿರ್ತಾನೆ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಕ್ಯಾಲ್ಕುಲೇಟ್ರಲ್ಲಿ ಮಾಡಿದ್ರೆ ಅದು ಬಂದ್ಬಿಟ್ಟು NPO, ಅದು ಕೂಡ ನೋಡಿ 10 lakhs ಬರುತ್ತೆ. ಸೊ ಇಲ್ಲಿ ಪ್ರೂವ್ ಆಗುತ್ತೆ, ಅಂದರೆ ಡಿವಿಡೆಂಡ್ಸ್ ಕೊಟ್ಟರು ಒಂದೇ, ಕೊಡಲಿಲ್ಲ ಅಂದರೂ ಒಂದೇ ಅಂದ್ಬಿಟ್ಟು. ಇದು ಪ್ರಾಬ್ಲಮ್ ನಿಮಗೆ ದೊಡ್ಡ ಅನಿಸಿದ್ರೂ ಆ 3 ಫಾರ್ಮುಲಾ ನೀವು ಗ್ಯಾಪ್ಗೆ ಇಟ್ಕೊಬಿಟ್ರೆ, ಒಂದು P1 ಕರೆಂಟ್
ಮಾರ್ಕೆಟ್ ಪ್ರೈಸ್ ಫಸ್ಟು ಇದನ್ನು ಕಂಡುಹಿಡ್ಕೋಬೇಕಾಗತ್ತೆ. ಯಾವುದು P1 ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಅಟ್ ದ ಎಂಡ್ ಆಫ್ ದ ಇಯರ್, ಅಂದರೆ ವರ್ಷದ ಕೊನೆಯಲ್ಲಿ ಅದು ಪ್ರೈಸ್ ಎಷ್ಟಿರುತ್ತೆ ಶೇರ್ದು ಅಂತ. ಎರಡನೇದು ಬಂದ್ಬಿಟ್ಟು ಎಮ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಎಮ್ ಅಂದರೆ ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್, ಎಷ್ಟು ಶೇರ್ಸ್ನ ಇಶ್ಯೂ ಮಾಡಬೇಕು ಇವಾಗ ಕಂಪ್ನಿ ಅಂದ್ಕೊಂಡಿರೋದು, ಓಕೆನಾ. ಮೂರನೇದು ಬಂದ್ಬಿಟ್ಟು NPO ಅಂದರೆ ವ್ಯಾಲ್ಯೂ ಆಫ್ ದ ಫರ್ಮ್ನ ಫೈಂಡ್ ಔಟ್ ಮಾಡೋದು. ಸೊ ಈ ಮೂರು ಫಾರ್ಮುಲಾ ನೀವು ಗ್ಯಾಪ್ಗೆ ಇಟ್ಕೊಬಿಟ್ರೆ ಪ್ರಾಬ್ಲಮ್ ಮಾಡೋದು ಈಸಿ. ಬಟ್ ಫಾರ್ಚುನೇಟ್ಲಿ 100% ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ ಕೇಳಲ್ಲ, ಬರೀ ಥಿಯರಿ ಇದೆಯಲ್ಲ ಅವನೇನು ಹೇಳ್ತಾನೆ ಅದು, ಅದಾದಮೇಲಿಂದ ಅಸಂಪ್ಷನ್ಸ್ ಏನು ಮತ್ತು ಅದಕ್ಕೆ ವಿರುದ್ಧವಾಗಿ ಏನಿದೆ ಇಷ್ಟನ್ನು ನಿಮ್ಗೆ ಕೇಳ್ಬೋದು. ಅಸಂಪ್ಷನ್ಸು ಅಥವಾ ಕಮೆಂಟ್ಸ್, ಅವ್ರಿಗಿರೋ ಒಂದು ಏನು ಕಮೆಂಟ್ ಬಂದಿದೆ ವಿರುದ್ಧವಾಗಿ ಅವನ ಅಸಂಪ್ಷನ್ಗೆ ಅದನ್ನು ಕೇಳ್ಬೋದು, ಓಕೆನಾ. ಸೊ ಇಷ್ಟೇ ಸಾಕು. ಇಷ್ಟು ಅರ್ಥ ಆಗಿದರೆ, ಸೊ ನಿಮಗೇನಾದ್ರು ಅರ್ಥ ಆಗಿಲ್ಲ ಅಂದರೆ ಕ್ಲಾಸಲ್ಲಿ ಇನ್ನೊಂದು ಸರಿ ಬ್ರೀಫ್ ಮಾಡ್ತೀನಿ. ಥ್ಯಾಂಕ್ ಯು.